ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಗೈಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಸಖತ್ತಾಗಿರ್ತೀರಾ? ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಾ ಡೈರೆಕ್ಟ್ ಮಾಡ್ರಿ ಬರೋಣ. ಗೈಸ್ ಇವಾಗ ಇಷ್ಟನ್ನ ಬಿಗ್ ಬಾಸ್ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಪ್ರೋಮೋ ನೋಡ್ತಿದ್ರೆ ನಾನು ನಿನ್ನೆ ಎಪಿಸೋಡ್ ನೋಡಿ ಇವತ್ತಿನ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಎಲ್ಲರಿಗೂ ಸರಿಯಾಗಿ ಗುಮ್ತಾರೆ ಗುರು ಅನ್ಕೊಂಡ್ರೆ, ಪ್ರೋಮೋದಲ್ಲಿ ಏನ್ ಗುರು ಕಾಮಿಡಿ ಫನ್ ಮೇಲೆ ಫನ್ ಆ ರೇಂಜ್ ಇಟ್ಟಿದ್ದಾರೆ ಪ್ರೋಮೋದಲ್ಲಿ. ಸೊ ಪ್ರೋಮೋ ನೋಡ್ತಿದ್ರೆ ನನಗೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಗುಮ್ಮೋ ಕಾರ್ಯಕ್ರಮ ಇಲ್ಲ, ನಗ್ಸೋ ಕಾರ್ಯಕ್ರಮ ಇದೆ ಅಂತ ಅನ್ಸುತ್ತೆ. ಸೊ ಸ್ವಲ್ಪ ಸಖತ್ತಾಗಿದೆ ಪ್ರೋಮೋ, ನೀವು ನೋಡ್ಕೊಂಡ್ ಬನ್ನಿ, ಮುಂದೆ ಮಾತಾಡೋಣ. ಸಂಡೇ ವಿತ್ ಬಾದ್ಶಾ ಸುದೀಪ. ಗೈಸ್ ಪ್ರೋಮೋ ನೋಡಿದ್ರಲ್ಲ, ಏನ್ ಅನಿಸ್ತಾ ಇದೆ? ಇಲ್ಲ ಗುರು, ಇವ್ರ ಎಪಿಸೋಡ್ಗೋಸ್ಕರ ಇದು ಪ್ರೋಮೋಗೋಸ್ಕರ ಹಿಂಗ್ ಕಟ್ ಮಾಡಿದಾರೆ, ಬಟ್ ಎಪಿಸೋಡ್ ಅಲ್ಲಿ ಬೇರೆನೆ ಇರುತ್ತೆ, ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಪಿಸೋಡ್ ಅಂತ ಅನ್ಕೊಂಡಿದ್ರ? ಹೌದು ಗೈಸ್, ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಜನಕ್ಕೆ ಒಂದು ಪ್ರೋಮೋ ತೋರಿಸ್ಬೇಕಲ್ಲ ಇವತ್ತಿನ ಎಪಿಸೋಡ್ ಯಾಕೆ ನೋಡ್ಬೇಕು ಅಂತ. ಸೊ ಒಂದಿಷ್ಟು ಫನ್ ಇಟ್ಟು ಕಟ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಮ್ಯಾಟ್ರಿ ಬರೋದಾದ್ರೆ, ನಮ್ಮ ರಕ್ಷಿತ್ ಅವರು ನಿನ್ನೆ ದಬಾಯಿಸ್ತೀನಿ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಯಾಕೋ ಸೈಡ್ ಕಾರ್ನರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿದ್ರ? ಅದನ್ನ ನೀವು ಅಬ್ಸರ್ವ್ ಮಾಡಿರಲ್ಲ ಅನ್ಸುತ್ತೆ. ಸೊ ಒಂದ್ಸಲ ನಿಧಾನಕ್ಕೆ ಪ್ರೋಮೋನ ನೋಡ್ಕೊಂಡ್ ಬನ್ನಿ, ಗೊತ್ತಾಗುತ್ತೆ ನಿಮ್ಗೆನೆ ರಕ್ಷಿತ್ ಅವ್ರು ಹೇಳ್ಕೊಂಡಿದ್ದಾರೆ ಅಂತ. ಲಾಸ್ಟಿಗೆ ಕೂತ್ಕೊಂಡಿದ್ದಾರೆ ಒಂದು ಗುಬ್ಬಚ್ಚಿ ತರ. ನಿನ್ನೆ ದಬಾಯಿಸ್ತೀನಿ ಅಂತ ಒಳಗೆ ಹೋಗಿದ್ದಾರೆ, ಬಟ್ ಇವತ್ತೇನ್ ದಬಾಯಿಸ್ತಾರೆ ಅಂತ ನೋಡ್ಬೇಕು. ಅಂಡ್ ಸುದೀಪ್ ಸರ್ ಲುಕ್ ಸೊ ಒಂಥರ ಹ್ಯಾಂಡ್ಸಮ್ ಆಗಿದೆ, ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ಒಂದು ಕಾಸ್ಟ್ಯೂಮ್ ಅಲ್ಲಿ. ಸೊ ಗೈಸ್ ಎಪಿಸೋಡ್ ಮಿಸ್ ಮಾಡ್ಕೋಬಿಡಿ, ಎಲ್ಲರೂ ನೋಡಿ, ನಾನು ನೋಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ. ಬಾಯ್.